ಬಕ್ರ ಬರ್ತಿದ್ದಾನೆ. ಬಾಂಡ್ಲಿ ತಲೆಯವನು ತನ್ನ ತಲೆಡ್ಕ ಅನ್ಬಿಟ್ಟಲ್ಲ. Come on, come on. ಯಾರು ಕೆಡುಕೊಂಡು ಹೋಗ್ಬಿಟ್ಟವ್ರಲ್ಲ, ಕಷ್ಟ ಕಾಲದಲ್ಲಿ ಹೊತ್ತಾಕೊಂಡ್ಬಿಡೋಣ. ಇರ್ಲಿ, ಬೇಕಾಯ್ತದೆ. ಜಗತ್ನ ಸೃಷ್ಟಿ ಮಾಡಿರೋ ದೇವ್ರೆ, ಈ ದುಡ್ಡನ್ನ ತೋರಿಸಿ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ಯಾ? ನಂದು ನಂದೇ, ಬೇರೆಯವ್ರದ್ದು ನಂದಲ್ಲ. ನನಗೆ ಯಾಕೆ ಬೇಕು? ಅರ್ಪಿಸ್ತೆ. ಹಲೋ, ಪೊಲೀಸ್ ಸ್ಟೇಷನ್. ಅಲ್ಲಿ ನೋಡಿ ಅಪ್ಪ, ಧರ್ಮಸ್ಥಳದ ಮಂಜುನಾಥ, ಶೆನ್ಮುಗ, ಈಶ್ವರ ಅರ್ಪಿಸ್ಬಿಟ್ಟೆ ಕಣಪ್ಪ, ಅಡ್ಡ ಬಿದ್ದೆ. ಏ ಮ್ಯಾನ್, ಅಷ್ಟೊಂದು ದುಡ್ಡು ಸಿಕ್ತಲ್ಲ, ಜೇಬ್ ಹಾಕೊಳ್ಳೋದ್ ಬಿಟ್ಟು ಹುಂಡಿಗೆ ಯಾಕೆ ಹಾಕ್ತೆ? ಯಾಕ ಕಂಡೋರ್ ದುಡ್ಡು ಪಾಸಾಣಕ್ ಸಮಾನ, ಅದಕ್ಕೆ ದೇವ್ರಿಗೆ ಅರ್ಪಿಸ್ಬಿಟ್ಟೆ. ಬತ್ತಿನ ಕಣಕ. ಏನೇ ನೀನ್ ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ದೆ, ಈಗ ಅವನೇ ನಿನ್ಗೆ ಹಲ್ವಾ ತಿನ್ಸ್ಬಿಟ್ಟ. ಜಸ್ಟ್ ವೇಟ್ ಅಂಡ್ ಸೀ. ಆರುತ ದೂರ ದೂರ. ನೀನ್ ನೋಡೋಕೆ ತುಂಬಾ ಒಳ್ಳೆ ಒಂಥರ ಕಾಣಿಸ್ತೀಯ. ಹ್ಞೂ ಕಣಕ, ಎಲ್ಲ ಹಂಗಂತಾರೆ. ನಿನ್ ಹೆಸರೇನು? ವೀರಣ್ಣ ಅಂತ. ಓಹೋ, ನಿನ್ ಊರ್ ಯಾವ್ದು? ಜಡೆ ಮೈಸಂದ್ರ. ಬೆಂಗಳೂರಿಗೆ ಯಾಕೆ ಬಂದೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಊರಲ್ಲಿ ಸಾಲ ನನ್ನ ಹೆಗ್ಲೇರ್ಬಿಡ್ತು, ಅದನ್ನ ತೀರಿಸ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ನನಗೆ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ, ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಹೊಡಿತೀನಿ, ಇಲ್ಲ ಭಗವಂತ ಕೈ ಕೊಟ್ಟ ಅಂತ ಕೈನಲ್ಲಿ ಹೊಡಿತೀನಿ. ಇದೆಲ್ಲ ಆಗ್ಬೇಕು ಅಂದ್ರೆ ನನಗೆ 50,000 ರೂಪಾಯಿ ಬೇಕು. ಅದಕ್ಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ನಾನ್ ನಿನಗೆ ಕೆಲಸ ಕೊಡಿಸ್ತೀನಿ, ಮಾಡ್ತೀಯಾ? ಅಯ್ಯೋ ಯಕ್ಕ, ಆಯ್ಕೊಂಡ್ ತಿನ್ನೋಂಗೆ ಅಳ್ಸೋಗಿದ್ ಅನ್ನ ಕೊಟ್ರೆ ಬೇಡ ಅಂತೀನಿ. ನಮ್ಮ ಮನೇಲಿರೋ ಅಂಡೆ ಆಣೆಗೂ ಮಾಡ್ತೀನಿ ಕಣಕ್ಕ. ಅಯ್ಯೋ ನನ್ ದೇವ್ರೇ. ಸ್ಲೋ ಸ್ಲೋ. ನೋಡು, ನೀನ್ ಇಲ್ಲೇ ನಿಂತಿರು, ನಾನು ಓನರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಓಕೆ? ಒಂದು ಒಳ್ಳೆ ಕೆಲಸ ಕೊಡಕ್ಕೆ ಹೇಳ್ಬಿಡಿ ಅಕ್ಕ. ಕೊಡಿಸ್ತೀನಿ. ಏನಯ್ಯ, ನಮ್ಮೂರಲ್ಲಿ ಕಡ್ಲೆ ಪುರಿ ಅಂಗಡಿ ನೋಡಿದೀನಿ, ಮಿಠಾಯಿ ಅಂಗಡಿ ನೋಡಿದೀನಿ. ಈ ಪಟ್ಟಣ ಜನ ಇಷ್ಟು ದೊಡ್ಡ ಅಂಗಡಿ ಮುಂದೆ ಬಂದು ಶೋಕಿ ಮಾಡಕ್ಕೆ ನಮ್ಮ ದೇಶದಲ್ಲಿ ಹೊಟ್ಟೆಗಿಟ್ಟಿಲ್ದೆ ಜನ ಸಾಯೋದು. ಏನು ಮಾಡಕ್ಕಾಗಲ್ಲ. ನನ್ನ ಅಸಿಸ್ಟೆಂಟ್ ಹೊರಗಡೆ ಇದ್ದಾರೆ, ಅವ್ರ ಹತ್ರ ಅಮೌಂಟ್ ಕಳಿಸಿ. ನಮ್ಮೂರ್ ಸಾಮಾನ್ ಕುಂತು ದೇವ್ರ ಇದ್ದಂಗ ಐತಲ್ಲ. ಕಾಚಾಗಿ ಚಾಕವನ ಕೊಡಂಗಿ ಅನ್ಕೊಂಡ್ಬಿಟ್ಟಿದ್ದೆ ಮುನ್ಸಾನೆ. ಅಯ್ಯೋ, ನೋಡಕ್ ನಮ್ಮವನ್ ಇದ್ದಂಗಿದ್ಯಾ, ಕುಂತ್ಕ. ಸರಿ, ಯಾಕಿ ವೇಷ? ಹೊಟ್ಟೆ ಪಾಡ್ಕೊಂಡು. ಅಯ್ಯಯ್ಯೋ, ಹೊಟ್ಟೆ ಪಾಡ್ಗೋಸ್ಕರ ನಮ್ ಜನ ಎಂತೆಂತ ವೇಷ ಹಾಕ್ತಾರಯ್ಯ. ನಿನಗೀ ಗತಿ ಬರಬಾರ್ದಾಗಿತ್ತು. ಅಂದಂಗ ನಿಮ್ದು ಯಾವ ಊರು? ಮಡಿಗೆನಳ್ಳಿ. ಮಡಿಗೆನಳ್ಳಿ ಎಂತ ಕೆಟ್ಟ ಹೆಸರಯ್ಯ. ಅಕ್ಕವ್ರು ಬಂದ್ರು. ಯಾಕ? ನಿನಗೆ ಕೆಲಸ ಹೇಳಿದೀನಿ. ಈ ಚೀಟಿ ಅವ್ರ ಹತ್ರ ಕೊಡು, ಕೆಲಸ ಕೊಡ್ತಾರೆ. ಬಾಯ್. ಆಹಾ, ಎಂತ ಒಳ್ಳೆ ಹೆಂಗಸಯ್ಯ. ಅವಳು ಬಾಳ ಹಾಳಾಗೋಗ. ಭಗವಂತ, ಇವಳಿಗೆ 12 ಜನ ಹೆಣ್ಮಕ್ಳು ಕೊಡಪ್ಪ. ಅಡ್ಡ ಬಿದ್ದೆ ಕಣ. ಕೊಡಿ ಕೊಡಿ ಕೊಡಿ. ಇವಯ್ಯ ಲಂಚ ಗಿಂಚ ಕೇಳ್ತಾವನ. ನಾನೆಲ್ಲಿಂದ ಕೊಡ್ಲಣ್ಣ? ನೀವು ಕೆಲಸ ಕೊಟ್ಟು ಸಂಬಳ ಎಷ್ಟು ಅಂತ ಹೇಳಿದ್ರೆ ಈಗಿಂದಾನೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಕೆಲ್ಸನ? ಸಂಬಳನ? ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಅವ್ರ ಬಟ್ಟೆ ತಗೊಂಡೋಗಿದ್ ಹಣನ ನಿಮ್ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಬಟ್ಟೆನ? ಹಣ? ಹೌದು. ಅವಮ್ಮನ? ಎಲ್ಲ ಹೊಡಕ್ತಿದ್ಯಾ? ಹೊಡೆಯ ದುಡ್ಡು. ಸ್ವಾಮಿ, ಅವಮ್ಮ ಕೆಲ್ಸ ಕೊಡ್ಸಿಂದ ಕರ್ಕೊಂಡ್ ಮುಂದೆ ಈ ತರ ಪಗಡಿ ಊಟ ಇಟ್ಬಿಡ್ತಾಳೆ ಸ್ವಾಮಿ. ನನ್ ಮಾತು ನಾಟ್ಕಾಡ್ತೇನೆ ನನ್ನ ಹತ್ರನೇ. ದುಡ್ಡು ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರೆಸ್ಲೋ? ಅಯ್ಯೋ, ಎಲ್ಲಿಂದ ತಗೊಬರ್ಲಿ ಸ್ವಾಮಿ? ಏನಂದೆ? ದುಡ್ಡಿಲ್ವಾ? ಇವ್ನ್ ಕೋತಿ ಡ್ರೆಸ್ ಕೊಡ್ರ, ಇಲ್ಲ ಕೆಲಸ ಮಾಡಿ. ಈ ತರ ನಾನ್ ಹಾಕೋಬೇಕಾ? ಅಯ್ಯಯ್ಯೋ, ಏನು ಮಾಡಕ್ಕಾಗಲ್ಲ. 1 ನಿಮಿಷ ಇರಿ, ಮನೆ ದೇವ್ರ ಜ್ಞಾಪಿಸ್ಕೊತೀನಿ. ತಾತ, ನೀವ್ ಹೇಳ್ದಾಗ ಜ್ಞಾಪಿಸ್ಕೊತೀನಿ. ನನ್ನೇನು ಮಾಡ್ಬೇಡಪ್ಪ. ನೋಡಪ್ಪ, ಈ ಸಣ್ಣ ವಿಷಯಕ್ಕೆಲ್ಲ ಮಸ್ತ್ ಗೊತ್ತಿಲ್ಲ. ನನ್ಗೇನು ಬೇಡಪ್ಪ, ನೀನ್ ದುಡ್ಡು ಕೊಡೋದೇ ಬೇಡ. ಹೋಗಪ್ಪ. ಮನೆ ದೇವ್ರ ನೆನ್ಸ್ಕೊಂಡ್ರೆ ಕೈ ಕೊಡಲ್ಲ. ಅಯ್ಯಪ್ಪ ಕೆಟ್ಟೆ.